ಮನುಷ್ಯಲ್ವಾ ನೀವು? ಕೊಡ್ತಾರಪ್ಪ ಎಲ್ಲಾರು ಡೆಲಿವರಿಗೆಲ್ಲ ಕೊಡ್ತಾರೆ. ಫ್ರೀ ಏನಿಲ್ಲ ಅಲ್ಲಪ್ಪ, ಒಂದು 500 ರೂಪಾಯಿ ಕೊಡೋದಕ್ಕೆ ಡಿಮ್ಯಾಂಡ್ ಮಾಡಿ 500 ರೂಪಾಯಿ ಮಾಡ್ತಾ ಇರ್ತೀರಾ? 500 ರೂಪಾಯಿ ದುಡಿಯಕ್ಕೆ ಒಂದು ದಿವಸ ಕೂಲಿ ಆಯ್ತು. ಶಿರಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚವತಾರ. ಅಲ್ಲಪ್ಪ, ಒಂದು 500 ರೂಪಾಯಿ ಕೊಡೋದಕ್ಕೆ ಚಿಕಿತ್ಸೆ ಬೇಕು ಅಂದ್ರೆ ವೈದ್ಯರಿಗೆ ಕೊಡ್ಬೇಕು ದುಡ್ಡು. ಕೊಡ್ತಾರಪ್ಪ ಎಲ್ಲಾರು ಡೆಲಿವರಿಗೆಲ್ಲ ಕೊಡ್ತಾರೆ. ಫ್ರೀ ಏನಿಲ್ಲ. ಮಹಿಳಾ ವೈದ್ಯೆಯ ಲಂಚವತಾರ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ. ಸರ್ಕಾರಿ ಆಸ್ಪತ್ರೆಗಳು ಬಡವರಿಗಾಗಿಯೇ ಇದ್ದು ಬಿಪಿಎಲ್ ಕಾರ್ಡ್ ಇದ್ರೆ ಸಾಕು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀ ಟ್ರೀಟ್ಮೆಂಟ್ ಇದೆ. ಬಡ ರೋಗಿಗಳ ಆರೋಗ್ಯದ ದೃಷ್ಟಿಯಿಂದಲೇ ಸರ್ಕಾರಿ ಆಸ್ಪತ್ರೆಗಳನ್ನ ತೆರೆದಿದ್ದು, ಆದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿಯೇ ಲಂಚವತಾರ ತಾಂಡವಾಡ್ತಾ ಇದ್ದು ಬಡ ರೋಗಿಗಳ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಹೌದು, ಶಿರಾದ ತಾಯಿ ಮಕ್ಕಳ ಆಸ್ಪತ್ರೆಗೆ ನಿತ್ಯ 100 ಮಂದಿ ಪುಟ್ಟ ಕಂದಮ್ಮಗಳ ಜೊತೆ ತಾಯಂದಿರು ಬರ್ತಾರೆ. ತಾಯಿ ಮಕ್ಕಳಿಗೆ ಯಾವುದೇ ಚಿಕಿತ್ಸೆಯನ್ನ ಕೊಡೋ ಹಾಗಿದ್ರೂ ಕೂಡ ಉಚಿತವಾಗಿ ಕೊಡ್ಲೇಬೇಕು. ಆದ್ರೆ ಶಿರಾದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ವೈದ್ಯರು ಅಲ್ಲಿಗೆ ಬರುವವರಿಂದ ಹಣವನ್ನ ಪಡೆದುಕೊಳ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ವೈದ್ಯರು ಲಂಚ ಕೇಳ್ತಾ ಇರೋ ದೃಶ್ಯವನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಇನ್ನು ಶಿರಾದ ತಾಯಿ ಮಕ್ಕಳ ಆಸ್ಪತ್ರೆಯ ಕರ್ಮಕಾಂಡವು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ವೈದ್ಯೆಯ ಲಂಚವತಾರ ಬಯಲಾಗಿದೆ. ಪುಟ್ಟ ಕಂದಮ್ಮಗಳ ಚಿಕಿತ್ಸೆಗೆ ತಾಯಂದಿರು ಕಾದು ಕುಳಿತಿದ್ದು, ಚಿಕಿತ್ಸೆ ಬೇಕು ಅಂದ್ರೆ 500 ರೂಪಾಯಿ 600 ರೂಪಾಯಿ ಕೊಡ್ಬೇಕಂತೆ. ಇತ್ತ ತುರ್ತು ಚಿಕಿತ್ಸೆ ಪಡೆದು ವಾರ್ಡ್ಗೆ ಶಿಫ್ಟ್ ಆಗ್ಬೇಕಂದ್ರೆ ಆಸ್ಪತ್ರೆಯ ಸಿಬ್ಬಂದಿಗೆ ಲಂಚ ಕೊಡ್ಬೇಕಂತೆ. ಇಲ್ಲವಾದ್ರೆ ಹೆರಿಗೆ ಕೊಠಡಿಯಿಂದ ಬಾಣಂತಿಯರನ್ನ ಸಿಬ್ಬಂದಿ ಶಿಫ್ಟ್ ಮಾಡಲ್ವಂತೆ. ಈ ಆಸ್ಪತ್ರೆಯಲ್ಲಿ ಕಸ ಗುಡಿಸೋರಿಂದ ಹಿಡಿದು ಆಯುಷ್ಮಾನ್ ಕಾರ್ಡ್ ವಿತರಿಸುವ ಗುಮಾಸ್ತರವರೆಗೂ ಕೂಡ ಲಂಚ ಪಡೆದಿದ್ದಾರೆ. ಇಷ್ಟೆಲ್ಲ ಅವ್ಯವಹಾರ ನಡೀತಾ ಇದ್ರೂ ಸಹ ಆರೋಗ್ಯ ಇಲಾಖೆ ಮಾತ್ರ ಜಾಣ ಕುರುಡುತನ ಪ್ರದರ್ಶಿಸ್ತಾ ಇದೆ. ಇನ್ನು ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ಸೇವೆಗಾಗಿ ಇರುವ ಆಸ್ಪತ್ರೆಯಾಗಿದ್ದು, ಇಲ್ಲಿ ಚಿಕಿತ್ಸೆ ಕೊಡಲು ವೈದ್ಯರೇ ಲಂಚ ಪಡೆಯಲು ಇಳಿದಿದ್ದಾರೆ. ಇತ್ತ ಖಾಸಗಿ ಕ್ಲಿನಿಕ್ಗಳಲ್ಲಿರೋ ವೈದ್ಯರು ನಕಲಿ ಡಾಕ್ಟರ್ಗಳಾಗ್ತಾ ಇದ್ದು, ಅವರ ಹತ್ತಿರ ಆದ್ರೂ ಚಿಕಿತ್ಸೆ ಪಡೆಯೋಣ ಅಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡುವ ಅನಿವಾರ್ಯತೆ ಇದೆ. ಅಷ್ಟು ದುಡ್ಡು ಖರ್ಚು ಮಾಡಿದ್ರೂ ರೋಗ ವಾಸಿಯಾಗತ್ತೆ ಅನ್ನೋದು ನಂಬಿಕೆ ಇಲ್ಲ. ಇನ್ನಾದ್ರೂ ಆರೋಗ್ಯ ಇಲಾಖೆ ಎಚ್ಚೆತ್ತು ಕೂಡಲೇ ಲಂಚ ಪಡಿತಾರು ಡಾಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.